ರೈಟ್. ಎಲ್ಲರಿಗೂ ನಮಸ್ತೆ. ಹೋಮಪಂ ಜನಶಯ ನಿರಾಶ್ರಿತರ ಆಶ್ರಮ ರಾಜು ನಾಯ್ಕ್ ಕನ್ನಡಿಗ. ಪ್ರೀತಿಯ ವೀಕ್ಷಕರೇ, ಈ ಸಮಯದಲ್ಲಿ ಏನಪ್ಪಾ ಈ ವಿಡಿಯೋ ಅಂತ ಹೇಳಿದ್ರೆ, ಇಲ್ಲಿ ಇರುವ ನನ್ನ ತಂದೆ ತಾಯಿಗಳಿಗೆ ಈ ದಿನ ನಮ್ಮ ಸುಬ್ಬಯ್ಯ ಹಾಸ್ಪಿಟ್ಲಿಗೆ ಇವತ್ತು ಟ್ರೀಟ್ಮೆಂಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದ್ರೆ ಮೊದಲನೇ ಒಂದು ದಿನ ಇವರಿಗೆಲ್ಲ ತಗೊಂಡೋಗಿ ಎಲ್ಲ ಚೆಕಪ್ ಮಾಡಿಸಿದ್ವಿ. ಅವರಿಗೆ ಕಣ್ಣು ಮತ್ತೆ ಕೆಲವೊಬ್ಬರಿಗೆ ಮೂಳೆ ಮತ್ತೆ ಕೆಲವೊಬ್ಬರಿಗೆ ಹಾರ್ಟ್ ಪ್ರಾಬ್ಲಮ್, ಅದನ್ನೆಲ್ಲ ನಾವು ಚೆಕ್ ಮಾಡಿಸಿದ್ವಿ. ಇವತ್ತು ಅವರಿಗೆಲ್ಲ ಒಂದು ಫ್ರೀಯಾಗಿ ಒಂದು ಚಿಕಿತ್ಸೆಯನ್ನ ಮಾಡಿಸ್ತೀನಿ ಅಂತೇಳಿ ನಮ್ಮ ಸುಬ್ಬಯ್ಯ ಹಾಸ್ಪಿಟಲ್ ಮಾಡ್ತಿರುವಂತ ನಮ್ಮ ಕಾಂತರಾಜ್ ಸರ್ ಅವರ ಮೂಲಕವಾಗಿ ಇಲ್ಲಿ ಇರುವಂತಹ ವೃದ್ಧರಿಗೆ ಎಷ್ಟೋ ಜನಕ್ಕೆ ಕಣ್ಣು ಆಪರೇಷನ್ ಮತ್ತೆ ಎಷ್ಟೋ ಜನಕ್ಕೆ ಮೂಳೆ ಮತ್ತೆ ಕೆಲವೊಬ್ಬರಿಗೆ ಹಾರ್ಟ್ ಪೇಷಂಟ್ ಕೂಡ ಇದ್ದಾರೆ ಇಲ್ಲಿ ನಮ್ಮಲ್ಲಿ. ಅವರಿಗೂ ಕೂಡ ಇವತ್ತು ಒಂದು ಒಳ್ಳೆ ಸರ್ಜರಿಯನ್ನ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ನನ್ನ ಆತ್ಮೀಯಪೂರ್ವಕವಾದ ಧನ್ಯವಾದನ ಸಲ್ಲಿಸ್ತಿದ್ದೀನಿ. ಯಾಕಂದ್ರೆ ನೋಡಿ ಪ್ರಿಯರೇ, ಈ ಫಸ್ಟಿಗೆ ಮಾಡಿರೋದು ಒಂದು ವಿಡಿಯೋ ಮಾಡಿ ಕಳಿಸಿದ್ವಿ ನಾವು ಸುಬ್ಬಯ್ಯ ಹಾಸ್ಪಿಟ್ಲಿಗೆ. ನಾವು ಇಲ್ಲಿ ನಮ್ಮ ಆಶ್ರಮದಿಂದ ನಾವು ಪೇಷಂಟ್ಗಳನ್ನ ಕರ್ಕೊಂಡು ಹೋಗ್ತಾ ಇದೀವಿ ಅಂತೇಳಿ ಅವತ್ತೆಲ್ಲ ನಾವು ಚೆಕಪ್ ಮಾಡಿಸಿದ್ವಿ. ಇವತ್ತು ನೋಡಿ ಅವರಿಗೆ ಟ್ರೀಟ್ಮೆಂಟಿಗೆ ಅವರೇ ನಮ್ಮ ಖುದ್ದಾಗಿ ಗಾಡಿ ಕಳಿಸಿದ್ದಾರೆ. ಈ ಸಂಜೆ ಸಮಯದಲ್ಲಿ ಇವತ್ತು ಹೋಗಿ ಅಡ್ಮಿಟ್ ಆಗಿ 2 ದಿನ ಕಾಲ ಅವರಿಗೆ ಚಿಕಿತ್ಸೆ ನಡೀತದೆ. ಯಾಕಂದ್ರೆ ಅವ್ರಿಗೆ ಕೆಲವೊಬ್ಬರಿಗೆ ಕಣ್ಣು ಆಪರೇಷನ್, ಕೆಲವೊಬ್ಬರಿಗೆ ಮತ್ತೆ ಹಲವಾರು ರೀತಿಯ ತೊಂದರೆಗಳಿದೆ. ಅದು ಈ ದಿನ ಅವತ್ತು ಒಂದು ಒಳ್ಳೆ ದಿನದಲ್ಲಿ ಒಂದು ಒಳ್ಳೆ ಚಿಕಿತ್ಸೆಯನ್ನ ಕೊಡ್ತಾರೆ ಅಂತೇಳಿ ಇವತ್ತು ಕರೆಸಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಇರುವಂತಹ ಒಂದು 14ರಿಂದ 15 ಜನನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ನಿಮ್ಮೆಲ್ಲರ ಆಶೀರ್ವಾದ ಮತ್ತೆ ಇಲ್ಲಿ ಇರುವಂತ ನಮ್ಮ ತಂದೆ ತಾಯಿಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳೋದು ನೀವೆಲ್ಲ ಒಂದು ಸಪೋರ್ಟ್ ಅನ್ನ ಮಾಡಿ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಎಷ್ಟೋ ಜನ ನಿರಾಶ್ರಿತರಿದ್ದಾರೆ, ಎಷ್ಟೋ ಜನ ಯಾರು ಮಕ್ಕಳು ಇದ್ರು ಸಹ ಇಲ್ದಂತೆ ಇದ್ದಾರೆ ನನ್ನಲ್ಲಿ. ದಯವಿಟ್ಟು ನೀವೆಲ್ಲ ಸಹಕರಿತ ಕೊಡ್ತೀರ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮಗೆ ಖುಷಿ ಆದ್ರೆ ಈ ವಿಡಿಯೋನ ನೀವು ಎಲ್ಲರೂ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಒಂದು ಸಪೋರ್ಟ್ ಅನ್ನ ಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊಂತ ಈ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.